ನಾನು ಹೇಳಿನೇ ಮರತೆ ಪೂರತ್ ನೀನು ಒಬ್ಳು ಹಂಗಿದ್ದೇ ಮಾತಾಡ್ತೀಯ. ನಂಗೇನ ಇದು ಕಳ್ಸೋ ಖುಷಿ ಇತ್ತಂತ ಮಾಡ್ದ ಈ ಎಳೆ ಬಾಲೆ ಮನೇಲಿ ಇಟ್ಕೊಂಡ ಎಲ್ಲ ತೋರ್ಸಿ ಹೇಳಿದ್ನಪ್ಪ. ನಾನು ಬಾಲೆ ಹಂಗೆ ಬಿಟ್ಟು ಹೋಗಬೇಡ, ಆ ಥರ ಅಭ್ಯಾಸ ಇದು ಮಾಡ್ಕೋಬಾರ್ದು ಅಂತ ಎಷ್ಟು ಹೇಳಿದ್ರೆ ಒಂದು ಪಕ್ಷ ಅಲ್ಲಿ ಏನಾರು ಇದಾದ್ರೆ ಗೊತ್ತಾಗ್ತದಲ್ಲ. ತಮ್ಮದಾರೆ ಇತ್ಲಾಗೆ ಅಮ್ಮದಾರೆ ಅವರೆಲ್ಲರಿಗಿಂತ ನೀನೇನು ಹೋಗಿ ಎಂತ ಮಾಡ್ತೀಯಲ್ಲಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ತು ಅಂತ ಮಾಡ್ದ. ಅದರದ್ದೇ ಅದಕ್ಕೆ ಇಲ್ಲ, ನಾನು ಮನೇಲಿದ್ದರೂ ನಂಗೆ ಮತ್ತೆ ಸಮಾಧಾನ ಆಗಲ್ಲ, ನಾನು ಹೋಗಿ ನೋಡ್ಕೊ ಬರ್ಬೇಕು, ಬರ್ತೀನಿ ಬೇಗ ಅಂತ ಹೇಳೋಕ್ಕಾಕಿತ್ತು. ಇನ್ನು ಅಷ್ಟರ ಮೇಲೆ ನಾನು ಇಲ್ಲೇ ಇರೋ ಅಂತ ಹೇಳಿದ್ರೆ ಮನೇಲಾರು ಸುಸಂತ್ರ ಇರ್ತದ. ತಿನ್ಕೊಳ್ಳೋದಂಗೆ ಅದನ್ನೇ ಯತೆ ಮಾಡ್ತಾ ಕೂತ್ಕೋತದೆ. ನೀ ಏನಾರು ಮಾಡ್ಕೊಬಿಡ ಅತಿ ಹೋಗು ಅಂತ ಹೇಳಿದೆ. ಹತ್ಕೊಂಡು ಹೋತು. ಏನು ಮಳೆ ಅಂದ್ರೆ ಮಳೆ, ಬೈಕಲ್ಲಿ ಹೋಗಂಗಾರ ಅದೆಯಾ ಪುಣ್ಯಕ್ಕೆ ಈಸಿನ ತಣ್ಣ ಮನೆಯಲ್ಲೇ ಇದ್ರಂತೆ. ಇವ್ರು ಹೋಗಿ ಹೇಳಕ್ಕೆ ಬಂದರು, ಕರ್ಕೊಂಡು ಹೋಗ್ಯಾರೆ. ಇನ್ನೂ ಬರಲ್ಲ ನೋಡು. ನಿನ್ನ ಅಪ್ಪಗೊಬ್ರಿಗೆ ಫೋನ್ ಮಾಡ್ತೀನಿ. ಅದು ಒಂದು ಸತಿ ಮಾಡಿದಾಗ ಎತ್ತು ಹಿಂಗೆ ಎರಡೇ ಮಾತಾಡಿದ್ರು. ಇಲ್ಲ ಅಂತ ಅಂದೆ ಅಂತ ಅಂದ್ರಿಲ್ಲ, ಎಲ್ಲಿ ಕರ್ಕೊಂಡು ಹೋಗೋದೇನು ಬ್ಯಾಡಂತೆ, ಗಾಬರಿ ಆಗಬೇಡ ಅಂದರು. ಆಮೇಲೆ ಮತ್ತೆ ಸತಿ ಮಾಡಿದ್ರು ಫೋನ್ ಎತ್ತಲ. ಏನು ಮನೆಗೆ ಗೊತ್ತಾದಾರ ಎಂಥದ ಏನಂತಲೇ ಗೊತ್ತಾಗಲ್ಲ. ಇದು ಒಬ್ಬಳು ಯಾಕೆ ಹಿಂಗೆ ಮಾಡ್ತದೋ ಏನೋ, ಆ ಅತ್ತೆ ಮಾಡೋ ನಾಟಕಕ್ಕೂ ಇದು ಮಾಡೋದಕ್ಕೂ ಸಮಾತದೆ. ಏನ ಮಾರತಿ ಈ ಅಕ್ಕೊಬ್ಳು ಯಾಕೆ ಹಿಂಗೆ ಮಾಡ್ತದೇನ? ಅಲ್ಲ ನಿಮ್ಗೆ ಹಂಗಾರ ಅವಾಗ ನನ್ನ ನೆನಪಾಗ್ಲಮ್ಮ. ನಾ ಇಲ್ಲೇ ಇದ್ನಲ್ಲ ಮಾರತಿ, ಏನು ಎತ್ತ ಅಂತ ಹೇಳ್ತಿದ್ನಲ್ಲ. ನಂಗೊಂದು ಫೋನ್ ಮಾಡಿ ಕೇಳ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅಕ್ಕಗಂತೂ ಹೋಗಲಿ, ಅದಲ್ಲಿದೇನಾದ್ರು ಸುದ್ದಿ ಕಿವಿ ಮೇಲೆ ಬಿತ್ತು ಅಂದ್ರೆ ಅದು ಮನಸ್ತಿನೇ ಆಗಿರಲ್ಲ. ನಿಂಗೊಂದು ಜ್ಞಾನ ಆಗ್ಲ ನಮ್ಮ. ನಂಗೊಂದು ಫೋನ್ ಮಾಡೋಕ್ಕಾಗ್ತಿರ್ಲ, ನೀನಾಗಲಿ ಅಪ್ಪಾಜಿ ಆಗಲಿ ಯಾರು ಒಬ್ರ ಒಂದು ಫೋನ್ ಮಾಡಿದ್ರೆ ನಾನು ಹೇಳ್ತಿದ್ದೆ ಹೌದಾ ಏನೇನು ಅಂತ. ಈಗೆಲ್ಲ ಕಾಲ ಮಿಕ್ಕ ಹೋದ್ಮೇಲೆ ಆಮೇಲೆ ಏನಾರು ಹೇಳೋಕೆ ಶುರು ಮಾಡ್ತೀರಿ. ಹೌದು ಮಾರತಿ, ನೀ ಹೇಳ್ದಂಗೆ ಆ ಕೆಲಸ ಮಾಡಬೇಕಿತ್ತು. ನಾನು ತಲೆ ಕಲ್ಲು ಬಿದ್ದು ಹೋಗೋಕ್ಕೆ ಜ್ಞಾನಕ್ಕೆ ಬಂದ ಅಂತ ಮಾಡ್ದ. ಹೆಂಗಾರು ಮಾಡ್ತಾರ್ದು ನಿಲ್ಲಿಸ್ಬೋದಿತ್ತು. ಎಲ್ಲ ಅದನ್ನಾರು ಹೆಂಗಾರು ತಾಡ್ದು ಬೇಡ ಅಂತ ಹೇಳ್ಬೋದಿತ್ತೇನೋ. ನಿನ್ನ ಅಪ್ಪಾಜಿ ಅರ್ಧ ಹೋಗಿ ನೋಡ್ತಾ ಇದ್ರೆ ಸಮ ಆಗಲ್ಲ, ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ, ಹಾಗೆ ಹಿಂಗೆ ಅಂತ ಹೊಳ್ಸ್ಕೊಂಡು ಹೊರಟೇ ಬಿಟ್ರು. ಹೌದು, ಎಲ್ಲದಕ್ಕೂ ನಿನ್ನ ಮಗಳನ್ನ ವಹಿಸ್ಕೊಂಡು ಬರಬೇಡ ಮನೇನ. ಅಪ್ಪಾಜಿ ಏನು ಮಾಡ್ತಾರೆ, ಇದು ಹೋಗಲೇಬೇಕು ಅಂತ ಹಠ ಹಿಡ್ದು ಕೂತ್ರೆ ಮನೇಲಿದ್ದರೂ ಅದೇನಾರು ಸರಿ ಇರ್ತಿತ್ತಾ ಅಂತ ಅದು ನೆಮ್ಮದಿಲಿ ಇರ್ತಿರ್ಲ, ಇರೋದನ್ನೂ ಇರಕ್ಕೆ ಬಿಡ್ತಿರ್ಲ. ಅದಕ್ಕೆ ಹೇಳಿದ್ದು ನಿಂಗೆ ನಾನು. ನಂಗೆ ಫೋನ್ ಮಾಡಿದ್ದು ಎಲ್ಲ ಸರಿ ಆಗ್ತಿತ್ತು ನೋಡು. ನಾ ಹೇಳ್ತಿದ್ದೆ ಅಕ್ಕಗೆ, ನಾನಿಲ್ಲೇ ಧೈರ್ಯ ಕೊಟ್ಟರೆ ಅದಷ್ಟೇನು ಹೋಗಲೇಬೇಕು ಅಂತ ಹಠ ಮಾಡ್ತಿರ್ಲ. ಈಗ ಅಲ್ಲಿ ಹೋದಾಗ ಇನ್ನೇನು ಬ್ರೈನ್ ವಾಶ್ ಮಾಡಿ ಕಳಿಸ್ತಾರ ಎಂಥದ್ದು. ಅಪ್ಪ ನಮ್ಮ ಅಕ್ಕನ ತಲೆ ಅಂದರೆ ಅದು ಅದೇನು ಅದು ತಲೆಯಲ್ಲಿ ಅಂತಲೇ ಗೊತ್ತಾಗಲ್ಲ. ಅಲ್ಲ ಈಗ ಅದೆಲ್ಲ ಆಗಿದ್ದು ಆತಲ್ಲ ಮಗನೇ, ಪೂರಿತ ಒಂದು ಕೆಲಸ ಮಾಡ, ನಿನ್ನ ಅಕ್ಕಗೆ ಒಂದು ಫೋನ್ ಮಾಡ ನೋಡೋಣ ಗೊತ್ತಾದರ ಎಂತ ಅಂತ. ಬರ್ದೆ ಎಲ್ಲಿಗೆ ಹೋಗ್ತದಮ್ಮ ಅದು ಗೊತ್ತದ, ಸುಮ್ಮನೆ. ಅಲ್ಲೇ ಪೂರಿತ ಎಂತ ಆಗಿದ್ಯಂತ ಅಂತೆ, ನಿಂಗೇನಾರು ಗೊತ್ತಾತಾ? ನಿನ್ನ ಗಂಡೆ ಅಂತ ಹೇಳಿದ್ರ ಮನೆಯಲ್ಲೇ? ಅಯ್ಯೋ ಅಮ್ಮ, ಆಗಿದ್ದೆಂಥದ್ದು ಇಲ್ಲ. ನಮ್ಮನೇಲಿ ಇವರು ಹೋಗಿದ್ರು ಅಲ್ಲಿಗೆ, ಎಲ್ಲ ಸುಮಾರು ಜನ ಬಂದಿದ್ರಂತೆ. ಅವರೆಲ್ಲ ಕುಣಿತಿರಷ್ಟೊತ್ತಿ ಏನೋ ಮಧ್ಯೆ ಜಗಳ ಬಂತಂತಪ್ಪ. ಇದು ಹೋಗಿ ಜಗಳ ಬಿಡ್ಸಕ್ಕೆ ಹೋಗಿದ್ದಂತೆ. ಜಗಳ ಮಾಡ್ಕೆ ಬೆಳೆ ತನಗೇನಿಲ್ಲ ನಿಟ್ಟಿಲ್ಲ, ಅವ್ರನ್ನ ಜಗಳ ಬಿಡ್ಸಕ್ಕೆ ಹೋಗೋದು ಬೇಕಿತ್ತ? ಏನು ಎಂತ ಮಾಡ್ಯಾರ ಇನ್ನು. ಇವ್ರನ್ನ ಕಂಡ್ರೆ ಆಗದೆ ಇರೋರು ಸುಮಾರು ಜನ ಇದ್ದಾರೆ. ಅವರೇ ಯಾರೋ ತೆಗ್ದಿನ್ನು ಹೊಡೆದ್ರೆ ಎಂತ ಮಾಡಿದ್ರ ಹೋಗೆಲ್ಲ ಒಂದು ಬದಿ ಬಿದ್ದಿದ್ರಂತೆ. ಇವರು ಈ ಎತ್ ನಿಲ್ಲಿಸಿದ್ರು ಅಥವಾ ಹಂಗೆ ಆಗೋರೊಳಗೆ ಇವರೇ ಬಂದಿದ್ರು ಅಂತ ನಂಗೆ ಸರಿ ಗೊತ್ತಿಲ್ಲಮ್ಮ. ಅಂತೂ ಆಗಿದ್ದಿಷ್ಟ ಅಂತೆ ಹೇಳಿದ್ರು, ಇವರೇ ಹೇಳಿದ್ದು. ಅಲ್ಲ ನಿನ್ನ ಗಂಡ ಯಾವ ಜಾತಿಯಾರಂತೆ? ಅಷ್ಟಾದ್ಮೇಲೆ ತಗೊಂಡು ಒಂಚೂರು ಆಸ್ಪತ್ರೆಗೆ ಸೇರಿಸ್ಬೇಕಾ ಬೇಡ? ಎಷ್ಟಾದರೂ ನಮ್ದು ಅನ್ನೋದನ್ನು ಬಿಟ್ಕೊಡೋಕ್ಕಾಗ್ತದನ್ನ ಪೂರ್ವಿತ? ಒಂಚೂರು ಹೇಳಿ ನಿನ್ನ ಗಂಡಗೆ. ಅಯ್ಯೋ ಇಲ್ಲಿ ಮಾರತಿ, ಅಷ್ಟೊತ್ತಿಗೆ ಅಕ್ಕನ ಮಾವನೇ ಬಂದ್ರಂತೆ. ಅವ್ರ ಮನೆ ಕೆಲಸದವನು ಎಲ್ಲ ಬರೋಕ್ಕೂ ಇಲ್ಲಿ ಹಿಂಗೆ ಆಗೋಕ್ಕೂ ಸರಿ ಆಯ್ತಂತೆ. ಅವ್ರು ಹಂಗೆ ಕರ್ಕೊಂಡು ಹೋಗ್ಯಾರ, ಇವ್ರು ಮನೆಗೆ ಬಂದಾರೆ.
ಯಾರು ಇವರೊಬ್ಬರೇ ಅಲ್ಲ, ಸುಮಾರು ಜನ ಇದ್ರಂತೆ ಈ ಕಡೆಯವರು. ಯಾರು ಸುಮ್ಮನಿರ ಮರೆ, ಅವ್ನು ಸುದ್ದಿ ಬೇಡ, ಕಡೆಗೆ ನಮ್ಮ ಮೇಲೆ ಇದಾಗಕ್ಕದೆ ಸುಮ್ಮನಿರ ಅಂಥೇಳಿ ಹೇಳಿದ್ರು. ಇವರು ಹಾಗೆ ಬಂದಾರೆ. ಹೆಂಗೆ ಕರ್ಕೊಂಡು ಹೋಗಕ್ಕತ್ತದಮ್ಮ ಇವರು ಅವ್ರ ಅಪ್ಪ ಅಲ್ಲಿ ಇರೋಷ್ಟೊತ್ತಿಗೆ? ಅದು ಇವ್ರಿಗೆ ಆ ಥರ ಎಲ್ಲ ಇರೋರನ್ನ ನೋಡಿದ್ರೆ ಆಗಲ್ಲ, ಸಿಟ್ಟು ಬರ್ತದೆ ಇವರಿಗೆ. ಅದೇ ಬಂದು ಹೇಳ್ತಿದ್ರು, ನಂಗೆ ಎಲ್ಲರೂ ಹೊರಗಡೆ ಸಿಕ್ಕಿದಾಗ ನಾನು ಮಾತ್ರ ಇನ್ನು ಮಾತೇ ಆಡಿಸಲ್ಲ ಅಂತಿದ್ರು. ನಾನು ಏನು ಮಾತಾಡ್ಸಿ ಅಂತ ಹೇಳೋಕ್ಕೂ ಹೋಗಲ್ಲ. ಇವರು ಒಂಥರ ಶಿಸ್ತಾಗಿರೋರಲ್ಲನೇ ಅಮ್ಮ. ಹಿಂಗೆ ಈ ಥರ ಮಾಡ್ತಿದ್ರೆ ಯಾರಿಗೆ ಜೊತೆಗೆ ಸೇರಿಸ್ಕೊಳಕ್ಕೆ ಮನ್ಸತ್ತದ ನೋಡೋಣ ಹೇಳು. ಏನು ಮಾಡೋದು ಮಾರತಿ? ನೋಡೀಗ ಹಿಂಗಂತೇಳಿ ನೀನು ನನ್ನಿದ್ರೆ ಹೇಳಿದ್ಕಾತು, ಎಲ್ಲ ನಿನ್ನ ಅಕ್ಕನಿದ್ರೆ ಹಿಂಗೆ ಹೇಳಬೇಡ ಮಾರತಿ. ಸಿಟ್ಟು ಮಾಡ್ತದೆ, ಮನ್ಸಿಗೆ ಬೇಜಾರು ಮಾಡ್ಕಿರ್ತದೆ. ಎಂತ ನಾಯಿ ನೋಡೋದ ನಾಗರಬನ ನೋಡೋದ ಅಂತ ಗಾದೆ ಅದೇ. ನಿನ್ನ ಅಕ್ಕನ ಮಕ್ಕನಾದ್ರು ನೋಡ್ಬೇಕಲ್ಲ, ಸುಧಾರಿಸ್ಕೊಂಡು ಹೋಗೋದು. ಎಂಥದಾರಾಗಲಿ ನಿನ್ನ ಗಂಡನ ಒಂದು ಆಸ್ಪತ್ರೆಗೆ ಹೋಗಿ ಬರೋಕ್ಕೆ ಕೇಳ ಪೂರ್ವಿತ. ತೀರಾ ಹಂಗಿದ್ದು ಮಾಡಬಾರ್ದೆ. ಒಂದು ಕೆಲಸ ಮಾಡು, ನಿನ್ನ ಗಂಡ ಒಬ್ಬರೇ ಹೋಗೋದು ಬೇಡ, ಜೊತೆಗೆ ನೀನು ಹೋಗ್ಬಲ್ಲಿ ಒಂಚೂರು ನೋಡೋಣ. ಇಲ್ಲ ಅಮ್ಮ, ನಾನು ಹೋಗಲ್ಲ. ನೀನೇನು ಬೇಕಾದ್ರೆ ಹೇಳು, ನಿನ್ನ ಅಕ್ಕನ ಹತ್ರ ಬೇಕಾದ್ರೆ ಹೇಳು, ಅದಕ್ಕೆ ಬೇಜಾರಾದರೂ ಅಡ್ಡಿಲ್ಲ, ನಾನು ಹೋಗಲ್ಲ. ನಾನು ಹೋದರೆ ಅಲ್ಲೇನಾದರೂ ಸರಿಯಾಗಿ ಮಾತಾಡ್ಬೇಕಾಗ್ತದೆ, ಮತ್ತು ಅವ್ರಿಗೆ ಬೇಜಾರಾಗೋದು ಅರಗಳೇ ಬೇಡ. ಇವರು ಹೋಗ್ತೀನಿ ಅಂದರೆ ಹ್ಞೂ ಅಂತೀನಿ, ನೀವು ಹೋಗಿ ಅಂತ ಬಲವಂತ ಅಂತೂ ನಾನು ಮಾಡೋಕ್ಕೆ ಹೋಗಲ್ಲ. ಏನ ಮಾರತಿ, ನೀವು ಒಬ್ರೊಬ್ರು ಒಂದೊಂದು ಥರದವ್ರು, ಹೇಳ್ದಾರ ಮಾತು ಯಾರು ಕೇಳ್ತೀರಿ ಬೇಕತ್ತಲ್ಲ. ಎಂಥದಾರು ಮಾಡಿ ಒಂದು ಫೋನಾರು ಮಾಡಿ ಮಾರತಿ. ಮಾಡಿದ್ರು ನಾಟ್ ರೀಚಬಲ್ ಬರ್ತುಂಟೆ ಅಮ್ಮ. ಫೋನ್ ಮಾಡ್ತಾನೆ ಇದ್ದೀನಿ ನಾನಿಲ್ಲಿ. ಸುಳ್ಳು ಹೇಳಷ್ಟು ಹೇಳ್ಬೇಕು ಪೂರ್ವಿತ. ನನ್ನ ಹತ್ರ ಮಾತಾಡ್ತಾ ಇದ್ದೀಯ, ನಿಮಗೆ ಫೋನ್ ಮಾಡಿದ್ದೀಯಲ್ಲಿಂದ ನೋಡು. ಇಂಥದಕ್ಕೆ ಸಿಟ್ಟು ಬರೋದು ನನಗೆ. ಏನು ಒಂದೇ ಮೊಬೈಲ್ ಇರೋದ ನಮ್ಮ ಮನೇಲಿ? ಸುಮ್ಮನಿರು, ಮತ್ತು ಮಾತಾಡ್ತಾ ನನಗೇನಾದರೂ ಸಿಟ್ಟು ಬರ್ತದೆ. ನೀವು ಫೋನ್ ಇಡು, ನೀನು ಒಂದ್ಸರಿ ಟ್ರೈ ಮಾಡೋ ನೋಡೋಣ. ಓ ಇಲ್ಲ, ಬೊತ್ತಾದಾರ ಅಪ್ಪ ಮಗಳು ಇಬ್ಬರು ಬೊತ್ತಾದಾರೆ. ತಡಿ ನೋಡೋಣ. ಹೋ ಸರಿತಾ, ಎತ್ಲಾಗ ಹೋಗಿದ್ರೆ ಅಪ್ಪ ಮಗಳು? ಬಾಲೆ ಮನೇಲಿ ಬಿಟ್ಟು ನಾನು ನೋಡಿದೆ. ಆವಾಗ ನೀವಿಬ್ರು ಗಡ್ಬಿಡಿಲಿ ಹೋಗಿದ್ದು, ಕಾರ್ ಮಾಡಿಸ್ಕೊಂಡು ಹೋಗಿದ್ರೆ. ಎಂತ ನಿಂಗೆ ಹುಷಾರಿರ್ಲ? ಎಂತ ಆಗಿತ್ತ? ಅಲ್ಲ ಇದಕ್ಕೇನು ಹುಷಾರಿರಲ್ಲ, ಅದ್ರ ಗಂಡಿಗೆ ಒಂಚೂರು ಆರಾಮಿರಲ್ಲ, ಆಸ್ಪತ್ರೆಗೆ ಸೇರ್ಸಾರೆ ಅಂಥೇಳಿ ಹೇಳಿದ್ರ. ಹಂಗಾರೆ ಒಂಚೂರು ನೋಡ್ಕೊ ಬರೋಣ ಅಂತ ಹೋದು ಅಷ್ಟೇ. ಇಲ್ಲ ಇದಕ್ಕೇನು ಆಗ್ಲಪ್ಪ, ಸರಿ ಹುಷಾರೇ ಅದೇ. ಸರಿಯೇನ, ಇನ್ನು ಹುಚ್ಚಾಳಾಗಿತ್ತ. ಅದಕ್ಕೆ ಇಲ್ಲಿಂದ ಕಾರ್ ಮಾಡಿಸ್ಕೊಂಡು ಹೋಗ್ಬೇಕಾಗಿತ್ತಾನೆ ಮನೆಯಲ್ಲೇ ಬಾಲ್ಯ ಬಿಟ್ಟು. ಅದಕ್ಕೆ ನಿಮಗೆ ಹೆಣ್ಣು ಹುಡುಗರಿಗೆ ತಿಳುವಳಿಕೆ ಕಮ್ಮಿ ಅನ್ನೋದು. ಈಗ ಫೋನ್ ಮಾಡ್ಕೊಂಡಿದ್ರೆ ಹೇಳ್ತಿರ್ಲ ಹೆಂಗದಾರೆ ಏನು ಎತ್ತ ಅಂತ. ನೀ ಏನು ಡಾಕ್ಟ್ರಾ? ಅಲ್ಲಿ ಹೋಗಿ ಆಪರೇಷನ್ ಮಾಡ್ತಿದ್ದೆ ಎಂತ ಮಾಡ್ತಿದ್ದೆ? ಸುಮ್ಮನೆ ಮನೇಲಿ ಇರೋದು ಬಿಟ್ಟಿಯ. ಸರಿ ಬಾ, ಒಳಗೆ ಬಾ ಸುಮ್ಮನೆ. ಎಂತ ಆಗಿತ್ತ? ಭಾಳ ಏನಾರ ಇದಾಗಿತ್ತಾ? ಹೌದಾ, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ? ಇಲ್ಲೇ ಅಂಥದ್ದು ಏನಾಗಲೂ ಇಲ್ಲ. ನಮ್ಮ ಸರಿ ತಗೊಂಡು ಹೇಳಿದ ಬುದ್ಧಿ ಭಾಷೆ ಇಲ್ಲದೆ ಇಲ್ಲಿಂದ ಅಲ್ಲಿಗೆ ಹೋಗಿದ್ದು. ಎಂತ ಸ್ವಲ್ಪ ಎಂತ ಗಾಯ ಆಗ್ಯದಂತೆ ಇದು ಮಾಡಿದ್ರೆ ನೆಲ್ಲ ಸ್ವಲ್ಪ ಮೈಕೈ ಹೊಡ್ತಾ ಇತ್ತಂತೆ. ಸರಿ ಆಗಿದೆ, ಇನ್ನು ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಡ್ತಾರಲ್ಲ, ಸಮ ಆಗಿದೆ ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗೋದು ಬೇಡ, ಬಾರಿಸೋದು ಬೇಡ. ಈ ಹಿಂಗ್ಸಿನ ಮಾತು ಕಟ್ಕೊಂಡ್ರೆ. ಅಲ್ಲ ಸರಿ ತದೇನೆ ಅದ. ಇಷ್ಟೊತ್ತಿ ಮಾತಾಡ್ತಿದ್ದೀನಿ ನಾನು, ಒಂದು ಮಾತಾಡದೆ ಹೋಗ್ತಾ ಇದ್ದೀಯಲ್ಲ. ನಾ ಏನು ಹಾಳಿಗೆ ಹೇಳಿದ್ದನ್ನು ಮರತೆ, ಅಳದ್ಗೆ ಹೇಳಿದ್ದಲ್ಲ. ಆ ಹಿಂಸಿನ ನಾಟಕ ಮತ್ತೆ ಎಂತ ಅಲ್ರಿ. ಈ ಹೆಳೆ ಮೇಲೆ ಯಾರು ನೋಡೋಕ್ಕೆ ಇದಕ್ಕೆ ಅಂತ ಬರ್ತಾರಲ್ಲ, ಖರ್ಚಿಗೆ ಅಂತ ಸ್ವಲ್ಪ ದುಡ್ಡು ಇಸ್ಕೊಳ್ಳೋಣ ಅಂತ. ಮಳೆಗಾಲಕ್ಕೆ ಹೆಂಗೂ ಖರ್ಚಿಗೆ ದುಡ್ಡಿಲ್ಲಲ್ಲ, ಈ ಥರದೆಲ್ಲರೂ ಬರಲಿ ಅಂತ ಅಮ್ಮ ಮಗ ಇಬ್ಬರು ಒಂದೇ ಥರ ಜ್ಞಾನ ಮಾಡ್ತಾರವರು. ನಾನು ನೋಡಿದ ಸುಮಾರು ದಿನ ಇದ್ದೆ ಅವ್ರ ಮನೇಲಿ. ಆಗಲಿ ಹೇಳಿದ್ನ ಹೇಳ್ತಿರ್ಬೇಡ ಮರತೆ. ಅದು ಒಳಗೆ ಬಂದರೆ ಮತ್ತೊಂದು ಥರ ಮನ್ಸಿಗೆ ಬೇಜಾರು ಮಾಡ್ಕಿತದೆ. ಅಲ್ಲಲ್ಲಿ ಹಾಗೆ ಇಲ್ಲಿ ಹಿಂಗೆ ಅಂತ ಮಾಡೋದು ನಾನು ಅಂತ ಸುಮ್ಮನಿದ್ದು ಬಿಡು. ಆಗಿದ್ದಾತು, ಈಗ ಹೋಗಿ ನೋಡ್ಕೊ ಬಂದಾತಲ್ಲ. ದುಡ್ಡು ಕಾಸು ಎಂತ ಕೊಡಲೂ ಇಲ್ಲ.
ನಂಗೆ ಒಂಥರ ಮನಸ್ಸೇ ತೊರೆದು ಹೋದಂಗೆ ಆಗಿದೆ. ಇಲ್ಲಪ್ಪ, ನಾನು ಎಂತ ಹೇಳಕ್ಕೆ ಹೋಗೋದಿಲ್ಲ, ಎಂತ ಹೇಳೋಕ್ಕೂ ಕೇಳೋಕ್ಕೂ ಎಂತ ಅದೇ. ಅದು ಹೋಗಿದ್ದು ಎಲ್ಲಿಗೆ ಹಂಗಾರೆ? ಸರಿತಾ, ಅಲ್ಲ ನಿಂಗೆ ಅಂತ ಬಂತು, ಇಲ್ಲಿ ಅಂತ ಕೂತ್ಕೊಂಡಿಯೇ? ಎದ್ದು ಒಳಗೆ ಬಾ ಹೇಳ್ತೀನಿ. ಬತ್ತೀನಿ ಅಮ್ಮ, ನೀ ಹೋಗು, ನೀ ಇಲ್ಲಿ ಬಂದು ಕೂರ್ಬೇಡ, ಬತ್ತೀನಿ, ಸ್ವಲ್ಪ ಹೊತ್ತು ಇಲ್ಲೇ ಕೂತು ಸುಧಾರಿಸ್ಕೊಂಡು ಬತ್ತೀನಿ. ಬಾರೆ, ನೀನು ಈಚೆಗೆ ಬಾರೆ. ಅದು ಇದು ಮಾಡ್ತದೆ ಮನೆಯಳಿಗೆ ಒಬ್ಳಿಗೆ, ಅದಕ್ಕೆ ಬೇರೆ ಇದೆ ಇಲ್ಲೇನಷ್ಟು ಗೊತ್ತಾಗಬಾರ್ದು ಅಂತ ಅಷ್ಟು ದೂರದಲ್ಲಿ ಕಾರ್ ನಿಲ್ಸಿ ಅಲ್ಲಿ ಹೋಗಿ ಹೊತ್ತೋಗಿವೆ. ಈಗ ಬರೋಷ್ಟೊತ್ತಿಗೂ ಅಷ್ಟೇ ಅಚ್ಚಿಗೆ ನಿಲ್ಲಿಸಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಬಂದಿದೆ. ಅದು ಯಾವ ಮಾಯಕದಲ್ಲಿ ನೋಡ್ತೇನೆ ಎಂತ ಕೇಳ್ತಿತ್ತಾನೆ, ಇದಕ್ಕೆ ಬೇಜಾರಾದಂಗೆ ಆಗಿದೆ. ಆಗ್ತದೆ, ಇನ್ನೊಂದು 2 ದಿನ ಸರಿ ಆಗ್ತದೆ. ನೀ ಬಂದು ನಿನ್ನ ಕೆಲಸ ನೋಡು ಮಾರುತಿ. ಈಗ ಅಚ್ಚಿಗೆ ಬಂದಾರೆ ಎಂತ ಮಾಡೋದು ಪುಣ್ಯಾತ್ಮ, ತಡೀರಿ ಅದನ್ನು ಕರ್ಕೊಬತ್ತೀನಿ, ಅವಳು ಕರ್ಕೊಬತ್ತೀನಿ. ಏನು ತಲೆ ತಗುತ್ತೋ ಅಂತಲೇ ಗೊತ್ತಾಗಲ್ಲಲ್ಲ.